ಮಾರ್ನಿಂಗ್ ರೆಡಿ ಆಗಿದ್ದೀವ ಪುಟ್ಟು? ವಿ ಆರ್ ರೆಡಿ. ನೋಡಿ ನಾವು ಹೀಗೆ ರೆಡಿ ಆಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳೋಣ ಪುಟ್ಟು. ಹೇಳವ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪುಟ್ಟು ನಾನು ಮ್ಯಾಚಿಂಗ್. ಆಮೇಲೆ ಮಾರ್ನಿಂಗ್ ಹೋಟೆಲಲ್ಲೇ ಫ್ರೀ ಬ್ರೇಕ್ಫಾಸ್ಟ್ ಇತ್ತು. ಆ್ಯಂಡ್ ನಾನು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ಜು ಇವತ್ತು. ಸ್ವಲ್ಪ ಫ್ರೂಟ್ಸ್ ಮತ್ತು ಬ್ರೆಡ್ ತಿಂದೆ ಅಷ್ಟೇ. ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್ಸು ಮತ್ತು ಏನೋ ಹಾಟ್ ಡಾಗ್ ಟೈಪ್ ಏನೋ ಇತ್ತು, ಅದೇನು ಅಂತ ತಿನ್ನಲಿಲ್ಲ, ನೋಡೋಕ್ಕೆ ಹೋಗಲಿಲ್ಲ. ನಾನು ಬರೀ ಫ್ರೂಟ್ಸು ಅದು ತೊಗೊಂಡು ಬಂದೆ. ಮತ್ತು ಎಲ್ಲ ರೆಡಿ ಆಗಿಬಿಟ್ಟಿದ್ರು. ನಾವು ಪುಟ್ಟುಗೆ ಫೀಡ್ ಮಾಡೋದು ಅದು ಇದು ಎಲ್ಲ ಲೇಟಾಗಿ ಇನ್ನು ಸ್ವಲ್ಪ ಡ್ರೆಸ್ ಮಾಡ್ಕೊಬರ್ಬೇಕು, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಇವಾಗ ನಯಗರ ಫಾಲ್ಸ್ದು ಇದು ಪಾರ್ಕಿಂಗ್ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಇವಾಗ ಬರಬೇಕಾದ್ರೆ ಏನು ಮಾಡಿಬಿಟ್ಟ ಅಂದರೆ ಪುಟ್ಟು ಫುಲ್ ವಾಮಿಟ್ ಮಾಡಿಬಿಟ್ಟ. ಅವನಿಗೆ ಏನಾಯಿತೋ ಗೊತ್ತಿಲ್ಲ, ಸ್ಟೊಮಕ್ ಏನಾದರೂ ಅಪ್ಸೆಟ್ ಆಯಿತಾ ಗೊತ್ತಿಲ್ಲ. ಸೊ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇದು ನಯಗರ ಫಾಲ್ಸ್ದು ಲೈಕ್ ಎಂಟ್ರೆನ್ಸ್. ಇಲ್ಲಿ ಆಚೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಹೋಟೆಲ್ಸು ಮತ್ತು ಏನಾದರೂ ಶಾಪ್ಸು ಆ ಥರ ಎಲ್ಲ ಇದೆ. ಇಲ್ಲಿ ಎಂಟ್ರೆನ್ಸಲ್ಲೇ ನಿಂತ್ಕೊಂಡಿದ್ದೀವಿ ಇವಾಗ ಅಲ್ಲಿ ಏನೋ ಗೈಡ್ ಟೈಪ್ ಏನೋ ಇತ್ತು, ಅಲ್ಲಿ ಕೇಳೋಕ್ಕೆ ಹೋಗಿದ್ರು. ಅದು ತುಂಬ ಕಾಸ್ಟ್ಲಿ ಆಯಿತು ಅಂದ್ಬಿಟ್ಟು ನಾವೇ ಹೋಗೋಣ, ಅದೇನು ಬೇಡ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಅಲ್ಲಿ ಬೇಡ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಯಾವ ಪ್ಲೇಸಿಗೆ ವಿಸಿಟ್ ಮಾಡೋದು, ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ದು ಪಾಸ್ ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ಈಸಿ ಟು ಟ್ರಾವೆಲ್, ಲೈಕ್ ವಾಕ್ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ, ತುಂಬ ದೂರ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದೇ ನಯಗರ ಫಾಲ್ಸ್. ಎಂಥ ಫೋರ್ಸಲ್ಲಿ ನೀರು ಬರುತ್ತೆ ಅಂದರೆ ಅದು ಪರ್ ಸೆಕೆಂಡಿಗೆ ಅದೆಷ್ಟೋ ಗ್ಯಾಲನ್ ನೀರು ಬರುತ್ತಂತೆ. ಅಂದರೆ ತುಂಬ ಫೋರ್ಸ್ ಇದೆ. ಇಲ್ಲಿ ಬಿದ್ದರೆ ಅಂತೂ ತೆಗಿಯೋಕ್ಕೆ ಆಗಲ್ಲ ಅನ್ನೋ ರೇಂಜಲ್ಲಿ ಕಾಣಿಸುತ್ತೆ, ಅಷ್ಟು ಫೋರ್ಸಾಗಿ ಬರುತ್ತೆ ನೀರಿಲ್ಲಿ. ನಾನು ಇಷ್ಟೊಂದು ಫೋರ್ಸಾಗಿ ಬರೋದು ಇದೇ ಫಾಲ್ಸ್ನ ನೋಡಿದ್ದು ಅಂತ ಹೇಳ್ಬೋದು. ಅಲ್ಲಿ ಆ ಕಡೆ ಕಾಣಿಸ್ತಾ ಇರೋದು ಕೆನಡಾ ಅಂತೆ, ಆ ರೌಂಡ್ ಬಿಲ್ಡಿಂಗು ಆ ಕಡೆ ಇದೆಯಲ್ಲ ಅದು. ಅಲ್ಲೇ ಮಲಗಲಿ ಬಿಡಿ, ಮತ್ತೆ ನೆಕ್ಸ್ಟ್ ನಾವು ಬಸ್ ಹತ್ಕೊಂಡ್ವಿ. ಬಸ್ಸಲ್ಲಿ ನೆಕ್ಸ್ಟ್ ಪ್ಲೇಸಿಗೆ ನಮಗೆ ಗೋಟ್ ಐಲ್ಯಾಂಡ್ ಅಂತ ಹೋಗ್ತಿದ್ವಿ. ಅದ್ರ ಬಗ್ಗೆ ಸ್ಟೋರೀಸ್ ಹೇಳ್ತಾ ಇದ್ದಾರೆ. You can read about what happened in 1960 when the oldest power plant in the world fell to the bottom of the gorge. There's also trails at the bottom of the gorge, and you can view the lower Niagara River and walk around. It's beautiful down there. The wristbands that you have on your wrist are good all day today. You can hop on and off any of the trolleys, running until the last trolley leaves this evening, where we just left at now we are going for Goat Island. Goat Island ಹೇಗೆ ಬಂತು ಅಂತ ಸ್ಟೋರಿ ಹೇಳಿ. ಸ್ಟೋರಿ ಇಟ್ಸ್ ಲೈಕ್ ಒಂದು ಫಾರ್ಮರ್ ವಿಂಟರ್ ಟೈಮಲ್ಲಿ ಅಲ್ಲ, ಸೊ ಟು ಸೇವ್ ಆಲ್ ದೋಸ್ animals from animals, right? He shifted to this island, but due to winter, right, severe winter, all of the animals died. Only one goat was left that behind. two male goat. That one goat has survived. Yeah. So that's why they call it as Goat Island. Yeah. ಅದು ಮೇಲ್ ಗೋಟ್ ಒಂದೇ ಸೇವ್ ಆಗಿತ್ತಂತೆ ವಿಂಟರಲ್ಲಿ, ಎಲ್ಲ ಅನಿಮಲ್ಸ್ ಕೂಡ ಸತ್ವಂತೆ. ಸೊ ಆ ಗೋಟಿಂದನೇ ಇಲ್ಲಿಗೆ ಬಂದಿರೋ ನೇಮು ಗೋಟ್ ಐಲ್ಯಾಂಡ್ ಅಂತ ನೇಮ್ ಬಂದಿದೆ. ಸೊ ನಾನು ನಿಮಗೆ ಇವಾಗ ಗೋಟ್ ಐಲ್ಯಾಂಡ್ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಈ ಸ್ಟೋರಿನ ನಮಗೆ ಅಲ್ಲಿ ಬಸ್ಸಲ್ಲಿ ಹೇಳಿದ್ದು, ಬಟ್ ನಮಗೂ ಫಸ್ಟೇ ಗೊತ್ತಿರಲಿಲ್ಲ. ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೀಗ ವೀಡಿಯೋದಲ್ಲಿ ನಿಮಗೂ ಹೇಳ್ತಾ ಇದ್ದೀನಿ. ಇವಾಗ ನಾವು ಗೋಟ್ ಐಲ್ಯಾಂಡ್ ರೀಚ್ ಆದ್ವಿ. ಇದೇ ನಾವು ಸ್ಟ್ರಾಲರ್ ಇರೋದ್ರಿಂದ ಸ್ವಲ್ಪ ಬೇರೆ ವೇ ತೊಗೊಳ್ಬೇಕಾಯ್ತು, ಅಂದರೆ ಸ್ಟೆಪ್ಸಲ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ನೀರು ನೋಡಿ ಫೋರ್ಸಾಗಿ ಹಾರ್ತಾ ಇದೆ, ಅಂದರೆ ಎಷ್ಟು ಫೋರ್ಸಾಗಿ ಕಾಣಿಸ್ತಾ ಇದೆ. ಅದ್ರ ಮಿಸ್ಟೆಲ್ಲ ಬರ್ತಾ ಇದೆ ಮೇಲೆ. ಇವಾಗ ನಾವು ಸ್ಟೆಪ್ಸಲ್ಲಿ ಹೋಗೋಂಗಿಲ್ಲ, ಈಚೆ ವೇ ತೊಗೋಬೇಕಾಗುತ್ತೆ ಸ್ಟ್ರಾಲರಿಗೆ. ಸ್ವಲ್ಪ ಲಾಂಗ್ ರೂಟ್ ಆಗುತ್ತೆ, ಅಂದರೆ ಸ್ಟೆಪ್ಸಲ್ಲೇ ಹತ್ತಿರ ಆಗುತ್ತೆ ಯೂಶ್ವಲಿ ಎಲ್ಲ ಕಡೆ ನಾನು ನೋಡ್ದಂಗೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಾಲು ಇಟ್ಟರು ನಾವು ಬಿದ್ದು ಹೋಗ್ಬಿಡ್ತೀವಿ, ನಮ್ಗೆ ಹೋಗ್ತಾ ಇದೆ. ಅಂದರೆ ಇವಾಗ ಒಂದೇನಾದರೂ ಹಾಕಿದ್ರೆ ಅದರೊಳಗೆ ಅದು ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅನಿಸುತ್ತೆ. ಅಂದರೆ ಅದ್ರದ್ದು ನೀರ್ದು ನಮಗೆ ಆ ಬೀಳ್ತಾ ಇರೋ ಫೋರ್ಸಿಂದ ಆ ನೀರೆಲ್ಲ ನಮಗೆ ಹಾರ್ತಾ ಇದೆ, ಅಷ್ಟು ಫೋರ್ಸಲ್ಲಿ ಬೀಳ್ತಾ ಇದೆ. ಅಂದರೆ ಶರತ್ತು ಲಾಸ್ಟ್ ಟೈಮ್ ಬಂದಬೇಕಾದ್ರೆ ತುಂಬ ವಿಸಿಟರ್ಸ್ ಇದ್ದರು ಅಂತ ಹೇಳಿದರು, ಬಟ್ ಈ ಟೈಮು ಅಷ್ಟು ಕಾಣಿಸ್ತಾ ಇಲ್ಲ. ಅಂದರೆ ವಿ ಹ್ಯಾವ್ ಲೆಸ್ ವಿಸಿಟರ್ಸ್, ಲೈಕ್ ಅಂದರೆ ಅವ್ರು ಹೇಳಿದ್ದಕ್ಕೆ ಅವ್ರು ಫುಲ್ ರಶ್ ಇತ್ತು ಅಂತ ಹೇಳಿದರು.
ಇವನ್ ಪಾರ್ಕಿಂಗ್ ಪ್ಲೇಸಸ್ ಆರ್ ಫುಲ್ ಅಂತ ಹೇಳಿದರು. ಬಟ್ ನಮಗೆ ಪಾರ್ಕಿಂಗ್ ಪ್ಲೇಸಸ್ ಎಲ್ಲ ನಾಟ್ ಫ್ರೀ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ ನಾರ್ಮಲ್, ಅಂದರೆ ಎಲ್ಲ ಕಡೆ ಇರೋ ಥರನೇ ಇತ್ತು ಅಂತ ಹೇಳ್ಬೋದು. ಅಲ್ಲಿ ಯಾಕೆ ವಾಟರ್ ಆ ಥರ ಆಗಿದೆ? ಅಲ್ಲಿ ನೋಡಿ ಒಂಥರ ಗಲೀಜು. ಅಲ್ಲಿ ರೇಂಬೋ ಹಾಂ ಮತ್ತೆ ಸಿಗಲ್ವಾ? ಅಲ್ಲಿಗೆ ಹೋಗೋಣ ನಾವು, ಅಲ್ಲಿಗೆ ಹೋಗ್ತೀವಾ? ಅಲ್ಲಿ ನೋಡಿ, ಅಲ್ಲಿ ಬೋಟ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ನೆನೀತಾ ಇದ್ದಾರಲ್ಲ, ಆ ಥರ ನಾವು ಹೋಗ್ತೀವಂತೆ. ಐ ಆಮ್ ಸೋ ಎಕ್ಸೈಟೆಡ್. ಅಲ್ಲೊಂದು ಫಾಲ್ಸ್ ಇದೆ ನೋಡಿ, ಲೈಕ್ ಇದು ಅಮೇರಿಕನ್, ಅದು ನಯಾಗರನ. ಅಲ್ಲಿ ಕೆನಡಾ ಸೈಡ್ ವ್ಯೂವಾ ನೋಡಿ, ಕೆನಡಾ, ನಾವು ಕೆನಡಾ ಬಾರ್ಡರ್. ನೋಡಿ ಗೋಟ್ ಐಲ್ಯಾಂಡಲ್ಲಿ ಇವಾಗ ನಿಂತಿದ್ದೀನಿ. ಅಂದರೆ ಈಗ ಇದು ನಯಾಗರ ಫಾಲ್ಸ್ದು ಟಾಪಲ್ಲಿದ್ದೀವಿ. ಇಲ್ಲಿ ನೋಡಿ ನೀರು ಎಷ್ಟು ಫೋರ್ಸಾಗಿ ಬೀಳ್ತಾ ಇದೆ ಅಂದರೆ, ಅಲ್ಲಿ ನೋಡಿ ಹೇಗಿದೆ ಅಂದರೆ, ಇಲ್ಲಿ ಏನಾದರೂ ಬಿದ್ದರೂ ಸಿಗಲ್ಲ. ಅಲ್ಲಿ ಆ ಬೀಳ್ತಿರೋ ಫೋರ್ಸಿಗೆ ನೀರು ಮೇಲೆ ಬರ್ತಾ ಇದೆ, ಅದ್ರದ್ದು ಆವಿ ಎಲ್ಲ, ಅಂದರೆ ಮಿಸ್ಟಾಗಿ ಒಂಥರ. ಇಟ್ ವಾಸ್ ರಿಯಲಿ ನೈಸ್ ಅಂತ ಹೇಳ್ಬೋದು. ನೋಡಿ ಇದು ಅಮೇರಿಕನ್ ಫಾಲ್ಸ್, ಅಲ್ಲಿ ನೋಡಿ ಇದು ನಯಾಗರ ಫಾಲ್ಸ್. ನೋಡಿ ನಾವು ಬ್ರೈಡಲ್ ವೇಲ್ ಫಾಲ್ಸ್ ಆರ್ ಅಮೇರಿಕನ್, ಇದು ಬ್ರೈಡಲ್ ವೇಲ್ ಫಾಲ್ಸ್. ಆ್ಯಂಡ್ ದಿಸ್ ಒನ್ ಇಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಹೋಗ್ತೀವಂತೆ. ಆಯ್ತು ಆಯ್ತು, ಹೆಂಗೆ ಹೇಳಿ. ನಾವು ಮೋಸ್ಟ್ ನಯಾಗರ ಸೀನರಿ ಅಂದರೆ ಈಗ ಕೆಳಗೆ ಹೋಗಿ ಅಲ್ಲಿ ಸಿಂಧಿ ನೋಡ್ಬೋದಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಯಾಗರ ಫಾಲ್ಸ್ದು ಸೀನರಿ ವ್ಯೂಗೆ ಎಂಟರ್ ಆಗ್ತಾ ಇದ್ದೀವಿ. ಇವು ಶರತೆ ಪುಟ್ಟನ ಕರ್ಕೊಂಡು. ಇದು ಮೇಡ್ ಆಫ್ ದ ಮಿಸ್ಟ್. ಈಗ ವ್ಯೂ ಪಾಯಿಂಟಿಗೆ ಬಂದ್ವಿ. ಆ್ಯಂಡ್ ಫಸ್ಟ್ ಹೋಗಿದ್ದು ನಾವಲ್ಲ, ದೇ ಆರ್ ಬಿಹೈಂಡ್ like 5 minutes like we called but they told me they are in the line. Yeah, line. ಹೋಗು ಅಂಕಲ್ ಹತ್ರ ಈ ದಿನ ಬಂದ್ರೆ what the experience. ನೋಡಿ ಇವಾಗ ಎಂಟರ್ ಆದ್ವಿ ಮೇಡ್ ಆಫ್ ದ ಮಿಸ್ಟ್. ಈಗ ಹಿಂಗೆ ಎತ್ಕೊಂಡು ಈ ಸ್ಟ್ರಾಲರ್ ಈ ಟಿಕೆಟ್ ತೋರಿಸ್ಬೇಕಾ? ಸಿ ಇದರ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ನೋಡಿದರೆ ಅಲ್ಲಿಗೆ ಕೆನಡಾ, ಲೈಕ್ ಆ ಸೈಡು ಕೆನಡಾ, ಇಲ್ಲಿ US. ಆ ಬ್ರಿಡ್ಜಿಂದ ಕ್ರಾಸ್ ಆದರೆ ಕೆನಡಾಕ್ಕೆ ರೀಚ್ ಆಗ್ಬೋದು. ಪುಟ್ಟು ಅವರಿಗೆಲ್ಲ ಹಾಯ್ ಮಾಡ್ತಾರೆ. ಇವಾಗ ಪುಟ್ಟು ರೆಡಿ ಆಗಿದ್ದಾನೆ. ಪುಟ್ಟುಗೆ ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವನು ಸ್ವಲ್ಪ ಆಗ್ರಹಿಸಿದ್ದಾನೆ. ಕೆಳಗೆ ಹೋಗ್ಬೋದಾ? ಪುಟ್ಟುಗೆ ಸ್ವಲ್ಪ ಸಫೋಕೇಟ್ ಆಗ್ತಾ ಇತ್ತು ಮೇಲೆ ಆ ಬ್ರೀಜ್ಗೆ. ಸೊ ಶರತ್ತು ಅವ್ರು ಕೆಳಗಡೆ ಹೋಗಿ ಫೋಟೋ ತಗೊಳ್ಳೋರ್ಗೂ ಇದ್ರು. ನನಗೂ ಫುಲ್ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೀರಿಂದು ಪ್ರೆಷರ್ ಇತ್ತು. ಲೈಕ್ ನೀರೆಲ್ಲ ಹಾರ್ತಾಯಿತ್ತು. ಆ ಸೈಡ್ ನಿಂತಿರಲಿಲ್ಲ, ನಾನು ಈ ಸೈಡ್ ನಿಂತಿದ್ದೆ, ಆದ್ರೂ ಅಷ್ಟು ಬರ್ತಾಯಿತ್ತು ಅದ್ರ ಪ್ರೆಷರ್, ನೀರಿಂದು ವಿಂಡ್ ಬ್ರೀಸ್ ಎಲ್ಲ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮಗೆ ಅಲ್ಲಾಗಲಿಲ್ಲ, ಪುಟ್ಟುಗೆ ಏನಾದರೂ ಭಯ ಆಯಿತು ನನಗೆ. ಪುಟ್ಟು ಶರತ್ನ ಕೆಳಗಡೆ ಕಳಿಸಿದ್ದೆ, ಆಮೇಲೆ ನಾನು ಬಂದೆ ಅಲ್ಲಿ ಕೆಳಗಡೆನೇ ನೋಡೋಣ ಅಂದರೆ ಪುಟ್ಟು ಸ್ವಲ್ಪ ಖುಷಿಯಾಗಿದ್ದರೆ ಓಕೆ ಅಲ್ವಾ, ಅವನಿಗೆ ಮೇಲೆ ಆಗಲಿಲ್ಲ. ಸೊ ಕೆಳಗಡೆನೇ ನೋಡೋಣ ಪರವಾಗಿಲ್ಲ ಅಂತ. ಇಲ್ಲಿ ಆ ಥರ ಏನೂ ಫೀಲ್ ಆಗ್ತಾ ಇರಲಿಲ್ಲ. ಸೊ ಜಸ್ಟ್ ಒಂದು ಸ್ವಲ್ಪ ಗಾಳಿ ಬರ್ತಾಯಿತ್ತು ಅಷ್ಟೇ, ಆ ಥರ ಫುಲ್ ಪ್ರೆಷರಾಗಿ ನೀರು ಬೀಳೋದು ಆ ಥರ ಏನೂ ಕೆಳಗಡೆ ಫೀಲ್ ಆಗ್ತಾ ಇರಲಿಲ್ಲ. ಜಸ್ಟ್ ನೋಡ್ಬೋದಿತ್ತು. ಸ್ವಲ್ಪ ಏಜ್ಡ್ ಪರ್ಸನ್ಸ್ ಎಲ್ಲ ಇಲ್ಲಿದ್ದರು. ಈ ಎಕ್ಸ್ಪೀರಿಯೆನ್ಸ್ ಅಂತೂ ನಿಮ್ಮ ಹತ್ರ ಹೇಳಲೇಬೇಕು. ನಾವು ಆ ಫಾಲ್ಸ್ ಹತ್ತಿರ ಹೋಗಿದ್ದೆ ನಯಾಗರ ಅಂತ, ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲ. ಆದರೆ ಫುಲ್ಲು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಅಂದರೆ ಅದ್ರ ಪ್ರೆಷರ್ ಇತ್ತು ನೀರಿಂದು, ಎಲ್ಲ ಕಡೆ ಹಾರ್ತಾ ಇತ್ತು, ಅಂದರೆ ಬ್ರೀಸು ಎಲ್ಲ. ಬಟ್ ಇಟ್ ವಾಸ್ ನೈಸ್.
ಇವಾಗ ಶಿಪ್ಪಿಂದ ಬಂದಮೇಲೆ ಮೇಲೆ ಹೋಗಿ ಒಂದು ಟಾಪ್ ವ್ಯೂ ನೋಡೋಕ್ಕಿತ್ತು. ಅದಕ್ಕೆ ಪುಟ್ಟು ಮತ್ತು ಶರತ್ತು ಅಲ್ಲೇ ಇದ್ದರು. ಅಂದರೆ ಪುಟ್ಟುಗೆ ಫುಲ್ ಆಗಲ್ಲ, ಅಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅವನಿಗೆ. ಅಂದರೆ ಬೇಡ ಅಂತ ಹೇಳಿಬಿಟ್ಟು ಪುಟ್ಟು ಮತ್ತು ಶರತ್ನ ಬಿಟ್ಬಿಟ್ಟು ನಾನೇ ಸ್ವಲ್ಪ ನೋಡ್ಕೊಬರೋಣ ಒಬ್ಬಳೇ ಹೋಗಿ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲಿ ಸ್ಟೆಪ್ಸ್ ಹತ್ಕೊ ಹೋಗಬೇಕಿತ್ತು, ಬಟ್ ತುಂಬ ಗಾಳಿ ಬರ್ತಾಯಿತ್ತು ಅರ್ಧ ದಾರಿಲೇ. ಇಲ್ಲಿ ಹೀಗೆ ಹೋಗಬೇಕು ನೋಡಿ, ಅಲ್ಲಿ ಬರ್ತಾ ಇದೆ ಹೇಗಿದೆ ಅಂತ. ಅದ್ರದ್ದು ಮಿಸ್ಟ್ ಥರ ಹಾರ್ತಾ ಇದೆ. ಇದು ಹೇಗಿದೆ ಅಂದರೆ ಇಲ್ಲಿ ವ್ಯೂ ನಾನು ಮೂವಿಲೆಲ್ಲ ತೋರಿಸೋ ಫಾಲ್ಸು ಅದೆಲ್ಲ ರಿಯಲಿಸ್ಟಿಕ್ ಆಗಿ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಹೇಗೆ ಫೀಲ್ ಆಗ್ತಾ ಇದೆ ಅಂದರೆ ಅದು ವೀಡಿಯೋದಲ್ಲಿ ಹೇಗೆ ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಆಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರಿಯಲಿ ವಂಡರ್ಫುಲ್ ವ್ಯೂ. ನಾನು ಇಲ್ಲಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು. ಈಗ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇರೋದೇ ಇದು ಪಾರ್ಟಿಷನ್ ಅಂತ ಹೇಳ್ಬೋದು, US ಮತ್ತು ಕೆನಡಾಕ್ಕೆ. ಆ್ಯಕ್ಚುಲಿ US ಸಿಟಿಸನ್ಸು ಕೆನಡಾಕ್ಕೆ ಹೋಗ್ಬೋದು, ಬಟ್ ನಾವು ಹೋಗೋಗಿಲ್ಲ ಬಿಕಾಸ್ ನಮಗೆ ವೀಸಾ ಇಲ್ಲ. ಇದು ವ್ಯೂ ಪಾಯಿಂಟು ಕೆನಡಾಯಿಂದ ಚೆನ್ನಾಗಿ ಕಾಣಿಸ್ಬೋದು. ಅಲ್ಲಿ ರೌಂಡ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿಂದ ಅದೊಂದು ವ್ಯೂ ಪಾಯಿಂಟ್ ಇದೆ, ಬಟ್ ಅಲ್ಲಿಂದ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೋತೀನಿ ಅಲ್ಲಿ ಹೋದರೆ. ಬಟ್ ನಮಗೆ ಅಲೋ ಇಲ್ಲ, ನಾವು ಅಮೇರಿಕದಿಂದ ಬಂದಿರೋದಲ್ಲ. ಪುಟ್ಟು ಇಲ್ಲಿ ನೋಡ್ತಾನೆ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದಾನೆ ಸ್ವಲ್ಪ. ಇಲ್ಲಿ ಸ್ವಲ್ಪ ಇಂಡಿಯನ್ಸೇ ಜಾಸ್ತಿ ಇದ್ದರು ನಾನು ನೋಡ್ದಂಗೆ ಮೇಲೆ ಎಲ್ಲ. ಆಮೇಲೆ ಹೋಗಬೇಕಾದ್ರೆ ಎಕ್ಸಿಟ್ಟು ಇಲ್ಲಿ ಸ್ಟೋರ್ ಎಕ್ಸಿಟ್ ಇತ್ತು. ಇಲ್ಲಿಂದ ಹೋಗಬೇಕಾದ್ರೆ ಇಲ್ಲಿ ಸ್ಟೋರ್ ಎಲ್ಲ ನೋಡಿಕೊಂಡು ಹೋಗ್ಬೋದು ಅಂತ. ಮತ್ತು ತಗೊಳ್ಳೋ ಅಂಥದ್ದು ಏನು ಅಂದರೆ ತಗೋಬೋದಿತ್ತೇನೋ, ನಾವೇನು ತಗೊಳ್ಳಿಲ್ಲ, ಏನೂ ಬೇಡ ಅನ್ನಿಸ್ತು. ಜಸ್ಟ್ ಕೀ ಚೈನ್ಸು ಅದು ಇದು ಏನೇನೋ ಇತ್ತು, ನೋಡಲೂ ಇಲ್ಲ. ನಾವು ಜಸ್ಟ್ ಎಕ್ಸಿಟ್ ಆದ್ವಿ. ಪುಟ್ಟುಗೆ ಫುಲ್ ಹೊಟ್ಟೆ ಹಸ್ತಿರ್ಬೋದು, ಮೊದಲು ಒಂದು ಊಟದ್ದೆಲ್ಲ ಕೇರ್ ಮಾಡಬೇಕಲ್ಲ. ಸೊ ಆಮೇಲೆ ಹೊರಗಡೆ ಸ್ಟಾಲ್ಸ್ ಎಲ್ಲ ಇತ್ತು. ಡ್ರೀಮ್ ಕ್ಯಾಚರ್ಸ್ ನೋಡಿದ್ವಿ, ಬಟ್ ಇಟ್ ಈಸ್ ಟೂ ಕಾಸ್ಟ್ಲಿ, ಅದಕ್ಕೆ ಏನು ತಗೊಳ್ಳಿಲ್ಲ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಹಸ್ತಿರೋದಕ್ಕೂ ಅದಕ್ಕೂ ಏನು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತೀರಾ. ಬಟ್ ಎಲ್ಲದಕ್ಕೂ ಜಾಸ್ತಿ ಇರ್ಬಿಟ್ಟು ಬಟ್ ಎಲ್ಲಿ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ. ಶರತ್ ಹೇಳಿ ಅಂತ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲೇ ತಿನ್ನೋಣ ಅಂತ. ಇವತ್ತು ಬೇರೆ ನಾನು ವೆಜ್, ಸೊ ಐ ಆಮ್ ಥಿಂಕಿಂಗ್ ನಾನ್ ವೆಜ್ ಆಗಿದ್ರೆ ಇಷ್ಟು ಚೆನ್ನಾಗಿತ್ತು ಸ್ಮೆಲ್ ಅಂತ ಥಿಂಕ್ ಮಾಡ್ತಾ ಇದ್ದೆ. ಅಂದರೆ ಇಂಡಿಯನ್ದೇ ತುಂಬ ಇಲ್ಲೆಲ್ಲ ಫುಲ್ಲು ಈ ಟ್ರಕ್ಗಳೆಲ್ಲ ನಿಲ್ಲಿಸಿದಾರಲ್ಲ, ಫುಡ್ ಟ್ರಕ್ಸು, ಅದೆಲ್ಲ ಇಂಡಿಯನ್ದೇ ಇದೆ ಆಲ್ಮೋಸ್ಟು. ಎಲ್ಲಿ ಇದೇನು ಸ್ಕೇರಿ ಆಗಿದೆ. ಸ್ಕೇರಿ ಹಾಂಟೆಡ್ ಹೌಸಾ ಏನದು? ಇಲ್ಲೊಂದು ಹಾಂಟೆಡ್ ಹೌಸ್ ಇದೆ. ಎಲ್ಲಿಗೆ ಹೋಗಿ ಆಮೇಲೆ ಊಟಕ್ಕೆ ಹೋದ್ವಿ. ಶರತ್ತು ಚಿಕನ್ ಫ್ರೈಡ್ ರೈಸ್ ಮತ್ತು ನಾನು ವೆಜ್ ಸ್ಟಿರ್ ಫ್ರೈ ನ್ಯೂಡಲ್ಸ್ ತೊಗೊಂಡ್ವಿ. ಇವತ್ತು ಬೆಳಗ್ಗೆ ಪುಟ್ಟು ಫುಲ್ ವಾಮಿಟ್ ಮಾಡಿಬಿಟ್ಟ ಸೀಟ್ಗೆಲ್ಲ. ಸೊ ಸೀಟೆಲ್ಲ ಇವಾಗ ಶರತ್ತು ವಾಶ್ ಮಾಡಿ ಒಂದು ಕಾರ್ ಅದು ಫುಲ್ಲು ವೆಟ್ಟಾಗಿತ್ತ. ಮತ್ತು ಪುಟ್ಟುಗೆ ಸ್ವಲ್ಪ ಅವನಿಗೆ ಫುಡ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಹೋಟೆಲಿಗೆ ಬಂದಿದ್ವಿ. ಈಗ ಪಾರ್ಕಿಂಗ್ ಲಾಟಿಂದ ಹೋಗ್ತಾಯಿದ್ದೀವಿ. ಯಾಕಂದರೆ ನಮಗೆ ಔಟ್ಸೈಡ್ ಫುಡ್ಡು ಮಧ್ಯಾಹ್ನ ಅಷ್ಟು ಇಷ್ಟ ಆಗಲಿಲ್ಲ. ಇವನಿಗೆ ತಿನ್ಸೋಕ್ಕೆ ಬರೀ ಫ್ರೂಟ್ಸ್ ತಿನ್ನಿಸಿದ್ವಿ ಆಫ್ಟರ್ನೂನು. ಈಗ ನೈಟ್ ಕೂಡ ನಮಗೆ ಅಲ್ಲಿ ಫೈರ್ ವರ್ಕ್ಸು ಲೈಟು ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಮತ್ತೆ ವಾಪಸ್ ಹೋಟೆಲಿಗೆ ಬಂದು ಇವನಿಗೆ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ತಿನ್ನಿಸಿ ಹೋಗ್ತಾಯಿದ್ದೀವಿ. ಬೇರೆಯವರೆಲ್ಲ ಅಲ್ಲೇ ಇದ್ದರು. ಇನ್ನೊಂದು KFC ಮಿಸ್ಟ್ ಅಂತ ಇತ್ತು, ಅದನ್ನು ನಾವು ಮಿಸ್ ಮಾಡಿದ್ವಿ. ಲೈಕ್ ಪುಟ್ಟುಗೆ ಫುಲ್ ಸಫೋಕೇಟ್ ಆಗ್ತಾಯಿತ್ತು ಅದರೊಳಗಡೆ ಎಲ್ಲ ಹೋದರೆ. ಅದಕ್ಕೋಸ್ಕರ ನಾವು ಅದರಲ್ಲೂ ಇವನು ಆಗ ಮಲ್ಕೊಬಿಟ್ಟಿದ್ದ ಫುಲ್ಲು. ಸೊ ಅದನ್ನು ಕ್ಯಾನ್ಸಲ್ ಮಾಡೋಣ, ಬೇಡ ಇವನಿಗೆ ಕಷ್ಟ ಆಗುತ್ತೆ, ಹೋದರೆ ಇಬ್ಬರು ಹೋಗಬೇಕು, ಒಬ್ಬರೇ ಹೋಗೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿ ಹೋಟೆಲಿಗೆ ಬಂದು ಇವನಿಗೆ ಫುಡ್ಡೆಲ್ಲ ಮಾಡಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀವಿ.
ಇದು ಅಲ್ಲಿನ ಮನೆಗಳು, ಬಟ್ ಇಲ್ಲಿನ ಮನೆಗಳೆಲ್ಲ ಚೆನ್ನಾಗಿತ್ತು, ಅದಕ್ಕೆ ಸುಮ್ಮನೆ ರೆಕಾರ್ಡ್ ಮಾಡಿದೆ ನೋಡೋಣ ಅಂತ ಹೇಳಿಬಿಟ್ಟು. ನನಗೂ ಇಷ್ಟ ಆಯಿತು ಮನೆಗಳೆಲ್ಲ. ನಾನು ಫಸ್ಟೇ ಇದು ನಯಾಗ್ರಾದು ಡೌನ್ ಟೌನು. ಇಲ್ಲಿ ಫುಡ್ ಸ್ಟ್ರೀಟು ನಾನು ನಿಮಗೆ ಆಫ್ಟರ್ನೂನ್ ಎಲ್ಲ ತೋರಿಸಿದ್ದೆ ನೋಡಿ, ಫುಡ್ ಎಲ್ಲ ಇದೆ ಅಂತ. ದಿಸ್ ಇಸ್ ದ ಪ್ಲೇಸ್. ಬೈಕ್ ರೆಂಟಲ್ಸ್ ಅಲ್ಲಿ ಬರ್ತಿದ್ದು, ರೆಂಟಿಗೆ ತಗೊಂಡಿರೋದಾ? ಅಲ್ಲಿ ಒಳಗೆಲ್ಲ ಬರ್ತಿದ್ರಲ್ಲ. ಮತ್ತೆ ಪೇ ಮಾಡೋಕೆ ನಮಗೆ Take the next left at near Michael O'Loughlin Drive. Then you will arrive at your destination. ಮತ್ತೆ ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಬಿಟ್ಟು ನಿಂಗೆ ಲೈಟ್ ಎಲ್ಲ ಇಷ್ಟ ಆಗುತ್ತೆ ಕಣವ, ಆಯಿತಾ ಬಿಟ್ಟು. You have arrived. ಆಮೇಲೆ ಇಲ್ಲಿ ಲೈಟ್ ಶೋ ಸ್ಟಾರ್ಟ್ ಆಗಿತ್ತು ನಾವು ರೀಚ್ ಆಗೋನಷ್ಟೊತ್ತಿಗೆ. ಬಟ್ ತುಂಬ ರಶ್ ಇತ್ತು, ಮುನ್ಗಡೆ ಹೋಗಿ ನಿಂತ್ಕೊಂಡು ನೋಡೋಕ್ಕಾಗಲಿಲ್ಲ. ಹೇಗೋ ಟ್ರೈ ಮಾಡಿ ಎಲ್ಲ ನೋಡಿದ್ವಿ, ಫುಲ್ ರಶ್ ಇರೋದ್ರಿಂದ. ನಾವು ಪುಟ್ಟುಗೆ ಲೈಟ್ಸ್ ಎಲ್ಲ ಇಷ್ಟ ಆಗ್ಬೋದೇನೋ ಅಂತ ತೋರಿಸೋಣ ಅಂತ ಕರ್ಕೊಬಂದ್ವಿ. ಇನ್ನೂ ಫೈರ್ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಅದನ್ನಾದರೂ ನೋಡ್ತಾನೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಲೈಟ್ ಶೋ ಎಲ್ಲ ಚೆನ್ನಾಗಿತ್ತು. ಕೆನಡಾ ಕಡೆಯಿಂದ ಇದು ನಮ್ಮ ಕಡೆ ಬಿಡ್ತಾರೆ, ಇಲ್ಲಿ ಅಮೇರಿಕನ್ ಸೈಡಿಂದ ಆ ಕಡೆ ಬಿಡ್ತಾರೆ. ಸೊ ಆ ಕಡೆ ಅವರಿಗೆ ಈ ವ್ಯೂ ಕಾಣಿಸುತ್ತೆ ಅಂತ ಶರತ್ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮೇಲ್ಗಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ಇವಾಗ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನಾವು ಫಸ್ಟಿಂದ ಎಕ್ಸ್ಪೆಕ್ಟ್ ಮಾಡ್ದಂಗೆ ಪುಟ್ಟುಗೆ ಇದು ಇಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಲೈಟ್ ಶೋನು ನೋಡ್ತಾನೇನೋ ಅಂದರೆ ತುಂಬ ರಶ್ ಇರೋದ್ರಿಂದ ಅವನಿಗೇನು ಆ ಕಡೆ ಕಾಣಿಸ್ಲಿಲ್ಲ. ಈ ಫೈರ್ ವರ್ಕ್ಸ್ ಎಲ್ಲ ನೋಡ್ತಾನೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅವ್ನು ಫುಲ್ಲು ಖುಷಿಯಾಗಿ ನೋಡ್ತಾ ಇದ್ದಾನೆ. ನಮಗಂತೂ ಅವ್ನ ಖುಷಿ ನೋಡೇ ಫುಲ್ ಇಷ್ಟ ಆಯಿತು. ಅಂದರೆ ಅಟ್ಲೀಸ್ಟ್ ಇದನ್ನಾದರೂ ನೋಡಿದ್ನಲ್ಲ. ಫಾಲ್ಸಿಗೆಲ್ಲ ಅವನಿಗೇನು ಗೊತ್ತಾಗಲಿಲ್ಲ. ಅವ್ನು ನೋಡೋ ಅಂಥ ಅಂದರೆ ನೆನ್ಪಿಟ್ಕೊಳ್ಳೋ ಅಂಥ ಏಜ್ ಅಲ್ಲ ಅವನದು. ಬಟ್ ಹೋಗಿದ್ವಿ ಅಂತ ಒಂದು ಫೋಟೋದಲ್ಲಿ ನೋಡಬೇಕಷ್ಟೇ, ಈಗ ನಯಾಗರ ಹೋಗಿದ್ವಿ ಅಂತ. ಬಟ್ ಫೈರ್ ವರ್ಕ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ದೆ. ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು, ಅವ್ನು ನೋಡ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೂ ತುಂಬ ಇಷ್ಟ ಆಯಿತು, ಅವನಿಗೆ ಅಂತ ಅಲ್ಲ, ಎಲ್ಲರಿಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಹತ್ತಿರದಲ್ಲಿ ಈ ವಿಡಿಯೋ ನೋಡೋಕ್ಕಿಂತ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ. ಅಂದರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ತುಂಬ ರಶ್ ಇದ್ರೂ ನಾವು ಎಂಜಾಯೇ ಮಾಡಿದ್ವಿ. ಅಂದರೆ ಹೇಗೋ ಕಷ್ಟಪಟ್ಟಾದರೂ ಹಿಂದೆ ನಿಂತ್ಕೊಂಡು ನೋಡಿ ಹೆಂಗೋ ನೋಡಿದ್ವಿ ಅಂತ ಹೇಳ್ಬೋದು. ಅವನಿಗೂ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಶರತ್ ಎತ್ಕೊಂಡಿದ್ರು ಮೇಲ್ಗಡೆ ಎಲ್ಲ. ಅಂದರೆ ಎಲ್ಲ ಮಕ್ಕಳು ಹಾಗೆ ಎತ್ಕೊಂಡಿದ್ರು, ಎಲ್ಲ ಮಕ್ಳಿಗೂ ಕಾಣಿಸಲ್ಲ ಅಂತ ಹೇಳಿಬಿಟ್ಟು. ಬಿಕಾಸ್ ನಮಗೇನೆ ಕಾಣಿಸ್ತಾ ಇರಲಿಲ್ಲ. ನಾವು ಹೇಗೋ ಹಿಂಗೆ ತುಂಬ ಹಿಂದೆ ಆಗಿಬಿಟ್ವಿ. ಅಂದರೆ ನಾವು ಬಂದಿದ್ದು ಲೇಟ್ ಆಯಿತು. ಹೀಗೆ ನೋಡಿ ಶರತ್ತು ಹೀಗೆ ಮೇಲೆ ಎತ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ನೋಡಿದರೆ ಖುಷಿಯಾಗುತ್ತೆ. ಅಂದರೆ ಎಲ್ಲ ಅಪ್ಪಂದರು ಹೇಗೆ ಎತ್ಕೋತಾರೆ ಮಕ್ಕಳನ್ನ, ಹೇಗೆ ಕೇರ್ ಮಾಡ್ತಾರೆ ಅಂತ ಇದ್ರನ್ನ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಪಪ್ಪನೂ ನಮಗೆ ಹೀಗೆ ನೋಡ್ತಾ ಇದ್ರು. ಸೊ ಇದೇ ಥರ ಶರತ್ತನ್ನು ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಪಾಪ ಪುಟ್ಟುಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಗ್ರೇಟ್ ಫಾದರ್ ಅಂತ ಹೇಳ್ಬೋದು, ಬೆಸ್ಟ್ ಫಾದರ್ ಶರತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಬೆಸ್ಟ್ ಫಾದರ್ ಇವರು ಅಂತ. ನನಗಂತೂ ಫುಲ್ ಖುಷಿ ಆಯಿತು. ಪುಟ್ಟೂ ಖುಷಿ ಪಡಬೇಕು ವಿಡಿಯೋ ನೋಡಿ. ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ನನ್ನನ್ನು ಎತ್ಕೊಂಡು, ಅದು ಎಷ್ಟು ನಿಮಿಷ ಎತ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವನು ಕೂಡ ಫುಲ್ ಚೆನ್ನಾಗಿ ನೋಡ್ತಾ ಇದ್ದ. Як? Що таке? Там виїзд, це така площадка на берегу. Отам, бачите, там дерева, і там де випускає салют. Що може бути там? Це не з води. За що ти питаєш? Кажеш. Ні, не вода, диви, там воно, бачиш, дерева, дивись, там вже берег. Бачиш, вода такі ж таранчі. Бачиш, там вже якісь ці рослини, якісь дерева.
ಸಾಕು ಬೇಡ ಕೆನಡೆಯಿಂದ ಮಾಡಿಸ್ತಾರೆ ಮೇಲಿಂದ ಅಲ್ಲ ಕೆಳಗಿಂದ ಲೈಟ್ ಬರ್ತಿದೆಯಲ್ಲ ಅಲ್ಲೇ Згора, бачите, згора, бачите, раз і згорає воду, і раз, та ще по духу. ಕಾಣಿಸ್ತೈತೆ ಮುಖ ಇದೆ ಲಾಸ್ಟ್ ಇದು ನೋಡಿ ಇವಾಗ ಫೈರ್ ವರ್ಕ್ಸ್ ಕೂಡ ಮುಗೀತು ಆ್ಯಂಡ್ ನೈಟು ಲೇಟ್ ಆಯಿತು. ಇವಾಗ ಹೋಗಬೇಕು ಹೋಟೆಲ್ಗೆ. ಮತ್ತು ಪುಟ್ಟುಗೂ ಇನ್ನು ಮಲಗಬೇಕು, ಅವನಿಗೂ ನಿದ್ರೆ ಮಾಡೋ ಟೈಮು. ನೋಡಿ ನಮ್ಮ ಪುಟ್ಟು ಹೇಗೆ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ಇವತ್ತು ಫೈರ್ ವರ್ಕ್ಸ್ ಎಲ್ಲ ನೋಡಿ. ಅವನಿಗಿದೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ಬೋದು. ಮತ್ತು ನಾವು ಪಾರ್ಕಿಂಗ್ ಆ ಕಡೆ ಮಾಡಿರೋದ್ರಿಂದ ಲೇಕ್ ಸೈಡ್ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.